ಸ್ನೇಹ, ನೀನು ಅದೇನು ಪ್ಲ್ಯಾನ್ ಮಾಡ್ತೀಯೋ ಮಾಡು, ಆದರೆ ನಾನು ಮಾತ್ರ ಈ ಕೋಆಪರೇಟಿವ್ ಬ್ಯಾಂಕ್ ಓಪನ್ ಮಾಡೋದಕ್ಕೆ ಬಿಡಲ್ಲ. ಅತ್ತೆ ತಗೊಳ್ಳಿ, ಈ ಕೆಲಸನ ನೀವೇ ಮಾಡಬೇಕು. ಅಯ್ಯಯ್ಯ ಇಲ್ಲವ, ಇದನ್ನ ನೀನೇ ಮಾಡಬೇಕು. ಯಾಕೆಂದರೆ ಇದೆಲ್ಲ ಆಗಿದ್ದು ನಿನ್ನಿಂದಲೇ. ಅತ್ತೆ ಇಲ್ಲ, ನೀವೇ ಕಟ್ ಮಾಡಿ ಪ್ಲೀಸ್. ಇಲ್ಲ ಅಂತ ಹೇಳೋದ್ನಲ್ಲ, ನೀನೇ ಮಾಡಿ. ಅಯ್ಯೋ ಅತ್ತೆ ಪ್ಲೀಸ್ ನೀವೇ ಮಾಡಿ. ಆಯ್ತಾಯ್ತು, ಇಬ್ರು ಸೇರ್ಕೊಂಡೆ ಕತ್ತರಿಸಿ. ಸರಿ ಹಾಗಾದ್ರೆ. ಬನ್ನಿವಾ, ಬನ್ನಿ 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 ಬನ್ನಿ. ಇದು ಕಂಟಿ ಬನ್ನಿವಾ. ನೀನು ಬನ್ನಿ. ಯಾಕೆ ಸಿರಿ ಬನ್ನಿ. ಬಿಡು, ಇದ್ಯಾಕೆ ಹಿಂಗೆ ಹೇಳ್ಕೊಬತ್ತಿದ್ಯಾ? ಈಸಿ ಐತೆ ಪುಟ್ಟಕ್ಕ, ಆದ್ರೆ ಇವ್ನು ಹಿಂಗೆ ಆಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಮಿಸ್ಸೋ ರೆಡಿನಾ? ಟೈಮ್ ಆಯ್ತಾ ಮಿಸ್ಸೋ? ಬಿರ್ರೆ ಮನೆ. ಏನಪ್ಪ ದೊರೆ, ಗಡಿಬಿಡಿ ಜೋರಾಗಿ ಐತೆ. ಮತ್ತೆ ಜೋರ್ ಮಾಡೋ ದಿವಸನೇ ಇವತ್ತು. ನಮ್ಮವ್ರು ಬಂದ್ರು. ಬನ್ನಿ ಮಿಸ್ಸೋ, ನೀವ್ ಹೇಳ್ದಂಗೆ ಇಬ್ಬರನ್ನು ಕರ್ಕೊಂಬಂದಾಯ್ತು. ಅವ್ವ ಅತ್ತೆ ಆಶೀರ್ವಾದ ಮಾಡಿ. ಮೊದಲು ನಿಮ್ಮ ಅವ್ವಂತವ ಆಶೀರ್ವಾದ ತಕ್ಕ. ನೀನು ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಟ್ಟು ತಯಾರಿ ಆಗಕ್ಕೆ ನಿನ್ನ ಜೊತೆಗೆ ಇದ್ದು ನಿಂಗೆ ಧೈರ್ಯ ತುಂಬಿದವರು ಬಂಗಾರಮ್ಮನವರು. ಮೊದಲು ಅವ್ರ ಕಾಲಿಗೆ ನಮಸ್ಕಾರ. ಅಯ್ಯಯ್ಯ, ಅವಕಾಶ ಮಾಡ್ಕೊಡಕ್ಕೆ ನಾನು ಯಾರು ಪುಟ್ಟಕ್ಕ? ಯೋನೋ ವಯಸ್ಸಿನಲ್ಲಿ ದೊಡ್ಡವರು ಅಂತ ಶುಭ ನುಡ್ದು ಆಶೀರ್ವಾದ ಮಾಡ್ಬೋದು ಆಟಯ್ಯ. ಆದರೆ ಸ್ನೇಹ ಪರೀಕ್ಷೆ ತಯಾರಿನಾಗೆ ನಂದು ಏನೂ ಇಲ್ಲ. ಅಬ್ಬಬ್ಬಾ, ನೋಡಿ ನೋಡಿ, ಬಂಗಾರಮ್ಮವರು ಮೊದಲನೇ ಸಲ ಸುಳ್ಳು ಹೇಳ್ತಿರೋದನ್ನ ನೋಡಿ. ಮಿಸ್ಸೋ, ಮಾತುಗುವೆ ನಮ್ಮ ಅವ್ವ ಸುಳ್ಳು ಹೇಳ್ತಾಳಂತಲ್ಲ ಹೇಳಕ್ ಹೋಗ್ಬೇಡಿ. ಸರಿ ಸರಿ, ತಪ್ಪಾಯ್ತು. ಯೋನ್ಲ ನೀನು ನನ್ನ ಸ್ವಸೆ ಯೋನ್ಲ ಎದುರಿಸದ್ ನೀನು? ಮಿಸ್ಸೋ, ಸಮಯ ಆಯ್ತು, ಬನ್ನಿ ಹೊರಡು. ಮಾವ, ಹೇಗೆ ಹೋಗ್ತೀರಾ? ಹೆಂಗಂದ್ರೆ ಗಾಡಿನಾಗ. ಬೈಕ್ ಅಲ್ಲ, ಅಲ್ಲ ಸೇಫಾಗಿ ಕಾರಲ್ಲಿ ಹೋಗಿ ಬರ್ಬೋದಲ್ವಾ? ನಮ್ಮಿಬ್ರಿಗೂ ಗಾಡಿನೇ ಸರಿ, ಆರಾಮಕ್ಕೆ ಮಾತಾಡ್ಕೊಂಡು ಹೋಗ್ತೀವಿ ಅಲ್ವಾ ಮಿಸ್ಸೋ? ರಾಧಾ ಹೇಳೋದು ಸರಿಯಾಗೇ ಐತೆ. ನೀವು ಹೋಯ್ತಾ ಇರೋದು ಪರೀಕ್ಷೆಗೆ, ಮಧುಚಂದ್ರಕ್ಕಲ್ಲ. ಹೌದು, ಮಳೆ ಏನಾದರೂ ಬಂದು ಸುಮ್ಮನೆ ಅಡೆತಡೆ ಆಗುತ್ತೆ, ಅದೆಲ್ಲ ಯಾಕೆ? ಸೇಫಾಗಿ ಆರಾಮಾಗಿ ಕಾರಲ್ಲೇ ಹೋಗಿ ಬನ್ನಿ. ತಗೊಳಿಕ್ಕಿ. ಸ್ನೇಹ, ಎಕ್ಸಾಮ್ ಚೆನ್ನಾಗಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಪ್ರತಿ ಕಿತನೂ ಇವಳು ಪರೀಕ್ಷೆಗೆ ಹೋಗ್ಬೇಕಾದ್ರೆ ಹೊಸ ಪೆನ್ ಕೊಡ್ತಿದ್ದೆ. ಈ ಕಿತ ಗಡ್ಬಿಡಿಲಿ ಮರ್ತೋಗ್ಬಿಡ್ತು ಕಣವೆ. ಇರಲಿ ಬಿಡು ರಾಧಾ, ನೀನು ಕೊಟ್ಟಲ್ಲ, ನಂಗೆ ಶಾನ ಖುಷಿಯಾಗಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ರಾಧಾ. ಹಲೋ, ಹೇಳ ಲೈ, ಈಗೇನಲ್ಲ ಹೇಳೋದು? ಈಗ ಹಾಕಿಲ್ಲ, ನಾನೀಗ ಆಚೆ ಹೋಗ್ತೇನೆ. ಲೈ, ನಾಳೆಗೆ ಬಾ ಅಂತ ಹೇಳ. ಯೋನ್ಲ ಅದು? ಏನಿಲ್ಲವಾ, ಪಂಚಾಯತಿಯವರು ರೈತರ ಜಮೀನ ಲೆಕ್ಕ ತಗೊಳಕ್ ಬರ್ತಾವ್ರಂತೆ. ವಾ, ಹಂಗಾರೆ ಅದನ್ನು ಮುಖ್ಯವಾದ ವಿಚಾರನೇ ಅಲ್ವಾ? ನೀನು ಅಲ್ಗೆ ಹೋಗು. ಅಲ್ಲವಾ ಮಿಸ್ಸು? ಕಾರ್ ಬೀಗ ಕೊಡ್ಲ, ನನ್ನ ಸೊಸೆನ ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಅತ್ತೆ,
ನೀವಾ? ಯಾಕೆ ನಾನು ಕರ್ಕೊಂಡು ಬಾರ್ದಾ? ಯಾಕೆ ಹೋಗ್ಬಾರ್ದು? ದೊಡ್ಡ ಮನೆ ಸೊಸೆನ ಸ್ವತಃ ಬಂಗಾರಮ್ಮನವರೇ ಕರ್ಕೊಂಡು ಹೋಗ್ತಾರಂದ್ರೆ ಏನು ಸುಮ್ಕೆನಾ? ಕಂಟಿ ನೀನು ಹೊರಡ್ಲಾ? ಕೊಡು ಮಗ, ನೀನು ಚಿಂತೆ ಮಾಡಬೇಡ, ನೀನು ಹೋಗು. ಕಾರ್ ಬೀಗ ಕೊಡು. ನಡೆಸ್ಮೇಲೆ ಅಯ್ಯೋ ನಾನು ಮರ್ತೆ ಬಿಟ್ಟೆ, ಹೊಸೊತ್ತಿಗೆ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಇವತ್ತು ಏಳು ಬರ್ಬಾರ್ದಾಗಿತ್ತಾ? ಈಗ ತಡ ಆಗ್ಯದ. ಇರ್ಲಿ ಬಿಡು ಪುಟ್ಟಕ್ಕ, ಇನ್ನೂ ಸಮಯ ಐತೆ. ಹೋಗ್ ಸ್ನೇಹ, ಬಿರ್ನ ಹೇಳ್ಬಿಟ್ಟು ಬಾ, ಹೋಗು. ಆಡ್ ದೂರ ಒಬ್ಳೆ ನಡ್ಕೊಂಡು ಬಾಯ್ತೀಯಾ? ಕಂಟಿ ಜೊತೆ ಹೋಗು. ಆಯ್ತು ಅಮ್ಮರೇ. ಸ್ನೇಹ, ನೀನು ಚಿಕ್ಕವಳಿದ್ದಾಗ ನಿಮ್ಮ ಅಪ್ಪಯ್ಯ ನಮ್ಮನ್ನೆಲ್ಲ ಬಿಟ್ಟು ಹೋಗುವಾಗ ನೀನು ನಾನು DC ಆಯ್ತೀನಿ, ಪರೀಕ್ಷೆ ಬರ್ದೇ ಬರಿತೀನಿ ಅಂತ ಹೇಳಿದ್ದು ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಂಗೆ ಐತೆ ಕಣವಿ. ಆಗ ನಾನು ಏನೋ ಚಿಕ್ಕ ಹುಡುಗಿ ಮಾತಾಡ್ತಾಳೆ ಅಂದ್ಕೊಂಬಿಟ್ಟಿದ್ದೆ. ಆದರೆ ಆ ಇಸ್ಸೆನ ನೀನು ಗಂಭೀರವಾಗಿ ತಕೊಂಡು ಇವಾಗ ಪರೀಕ್ಷೆ ಬರೆಯೋಕೆ ಹೋಯ್ತಾ ಇದೆಯಲ್ಲ, ನಂಗೆ ಶಾನ ಹೆಮ್ಮೆ ಅನಿಸ್ತದೆ ಕಣವ. ಹೋದ ವರ್ಷನೇ ಬರಿಬೇಕಿತ್ತವ, ಆದರೆ ನನ್ನಿಂದನೇ ತೆಪ್ಪೋಯ್ತು. ಈಗ ಯಾಕೆ ಆ ಮಾತೆಲ್ಲ? ನೇಹ, ಪರೀಕ್ಷೆನ ಶಾನ ಗಮನ ಕೊಟ್ಟು ಬರಿಬೇಕು. ಯಾವ ವಿಷಯನೂ ತಲೆಗೆ ಹಾಕಬಾರ್ದವೇ. ಪ್ರಶ್ನೆಗಳನ್ನ ಎರಡೆರಡ್ಕಿಂತ ಮೂರ್ಕಿಂತ ಓದಿ ಬರಿಬೇಕು ಉತ್ತರವ. ಸರಿ ಅವ. ಸ್ನೇಹ, ತಡ ಆಗ್ತೈತೆ, ಹೊರಡುಮೆ. ಹಾಂ ಅತ್ತೆ. ಬರನೆ ಪುಟ್ಟಕ್ಕ. ಸ್ನೇಹ, ತುಂಬ ದೊಡ್ಡ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಸರ್. ಅವ್ವ, ಹೋಗಿ ಬರ್ತೀನಿ. ಬಾಯ್ ಶ್ರೀ. ಬಾಯ್ ಮಾವಯ್ಯ. ನಿನ್ನ ಜೀವನ ತುಂಬ ಸ್ಪೀಡಾಗಿ ಹೋಗ್ತದೆ ಸ್ನೇಹ. ನಿಮ್ಮ ಮತ್ತೆ ಒಪ್ಕೊಂಡಾಯ್ತು, ಸಂಸಾರ ಚೆನ್ನಾಗಾಯ್ತು, ನಿಮ್ಮ ಹೂವು ಬೀಗ್ತಿದ್ದಾಳೆ. ಈ ಸ್ಪೀಡ್ನ ಕಂಟ್ರೋಲ್ ಮಾಡೋದಕ್ಕೆ ಸಡನ್ನಾಗಿ ಬ್ರೇಕ್ ಬಿಡು. ನೀನು ಹೋಗ್ತಿರೋ ಕಾರ್ಗೂ ಬ್ರೇಕ್ ಕಿತ್ತಾಕಿದ್ದೀನಿ ನಾನು. ಗುಡ್ ಮಾರ್ನಿಂಗ್ ಜೆಂಟಲ್ಮ್ಯಾನ್. ಇವತ್ತಿನ ಸ್ಪೆಷಲ್ ಪುಳಿಯೋಗರೆ, ಗೀ ರೈಸ್, ಇಡ್ಲಿ, ವಡೆ, ಸಾಂಬಾರ್ ಎಲ್ಲ ಇದೆ. ಏನ್ ಬೇಕು? ಗೀ ರೈಸ್ ಕೊಡಿ. ಅಕ್ಕ, ವೈಟ್ ರೈಸ್ ಕೊಟ್ಟೆ ಕೊಣೋ. ನಾನು ಕೇಳಿದ್ದು ಗೀ ರೈಸ್. ಬರುತ್ತೆ ಬರುತ್ತೆ. ಅಣ್ಣ, ಮನ್ಸ್ಕೊಟ್ ಮರಿಬೇಡ, ತಿನ್ನೋ ಊಟನ ಬಿಡ್ಬೇಡ. ಅಲ್ಲ, ಅಂದು ಊಟ ತಿಂದು ಪ್ಲೇಟ್ ಖಾಲಿ ಮಾಡು. ಏ ಚೋಟು, ಬೈಲಿ.
ಅಲ್ಲಿ ನೋಡು ಅವ್ರು ಎಷ್ಟು ಖುಷಿಯಾಗಿ ಬರ್ತಾವ್ರೆ. ಗುಡ್ ಮಾರ್ನಿಂಗ್ Hi, good morning. ಮಿಸ್ಟರ್ Maxwell. ಮ್ಯಾಕ್ಸ್ವೆಲ್ ಡಕೌಟ್ ಬ್ಯಾಟ್ಸ್ಮನ್. ಐ ಆಮ್ ಚೋಟು. ಅಕ್ಕ ಸೆಲ್ಫ್ ಸಾಧನಾ. ಅಕ್ಕ ಹಿಸ್ ನೇಮ್ Maxwell. ಮ- ಮ- You can call me Maxi. ಮಿಕ್ಸಿ. ಅಕ್ಕ ಅದು ಮ್ಯಾಕ್ಸಿ. No problem, no problem. You can call me Maxi. ಇವನ್ ಹೇಳ್ತಾವ್ರೆ. You know, I got my back only because of you, and I'm very, very grateful for it. Thank you so much. In fact, you know, my life was in this bag, and I'm very, very happy about it. When I was hungry, you gave me food without asking for money, and I'm grateful for it. Thank you so much for that as well. ಅಕ್ಕ ನೀನು ಊಟಕ್ಕೆ ಕೊಟ್ಟಿದ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಓ ಅದೆಲ್ಲ ಏನೂ ಬೇಡ, ಪರ್ವಾನಿಲ್ಲ. ದಟ್ಸ್ ಓಕೆ. Please take this. ಅಕ್ಕ ಇಷ್ಟೊಂದು ದುಡ್ಡು ಕೊಡ್ತಿದ್ದಾರೆ. ಏ ಕೊಡ್ತಾರೆ ಅಂತ ತಗೊಳಕಾಯ್ತದೇನೋ? ಬೇಡ, ಅದನ್ನ ನೀವೇ ಮಡಿಕೊಳ್ಳಿ. ನೋ ನೋ, ಹಂಗ್ ನೋಡಕ್ ಹೋದ್ರೆ ಹೊರ್ಗಿನ ದೇಶದವ್ರೆಲ್ಲ ನಮ್ಮ ಅತಿಥಿಗಳು, ಅವ್ರ ಕೈನಾಗ ದುಡ್ಡು ತಗೊಳಕಾಯ್ತದ? ಪರ್ವಾನಿಲ್ಲ. ಯು ಹಿಯರ್ ಗೆಸ್ಟ್ ನೋ ಮನಿ. I understand. At least take the money for the meal that I ate. ಅಕ್ಕ ಊಟ ತಿಂದಿದ್ದಕ್ಕಾದ್ರೂ ದುಡ್ಡು ಇಸ್ಕೋಬೇಕಂತೆ. ಸರಿ, ಗಿವ್ ಟು ಸಾಧನ ಅಕ್ಕ. Thank you guys. See you. Have a nice time. ಮಿಕ್ಸಿ ಮಿಕ್ಸಿ ಚೇಂಜ್ ತಕೊಳ್ಳಿ. ಏಯ್ ಯಾಕ್ಲಾ ನಗ್ತಿದ್ಯಾ? ಅಕ್ಕ ಅದು ಮಿಕ್ಸಿ ಅಲ್ಲ, ಮ್ಯಾಕ್ಸಿ. ಅಯ್ಯೋ ನಿಮ್ಗೆ ಗೊತ್ತಾಯ್ತಾ ಇಲ್ಲ ಕಣ್ಲಾ? No issue. The way you call Mixi is much better than Maxi. Thank you. See you guys. Bye. ಸದ್ಯ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ಕೆ ಸಾರ್ಥಕ ಆಯ್ತು. ಏ ವಾಗ್ಲಾ, ಕೆಲಸ ನೋಡ್ಕೋವಾಗ. ಅದ್ಯೋಟೋ ದಿನ ಆದ್ಮ್ಯಾಕೆ ನಿನ್ ದೆಸೆಯಿಂದಾಗಿ ನನ್ ಮತ್ತೆ ಗಾಡಿ ಓಡ್ಸಂಗಾಯ್ತು. ಅತ್ತೆ, ನಾನು ನಿಮ್ಮಿಂದ ಪರೀಕ್ಷೆ ಬರೆಯೋಂಗ್ ಆಗ್ತಿದೆ. ಸ್ನೇಹ, ಇವತ್ ನೀನ್ ಅದ್ಯೋಟ್ ಗೆಲ್ವ ಕಾಣಿಸ್ತಿದ್ಯಾ ಗೊತ್ತೇ? ಇದಕ್ಕೆಲ್ಲ ಕಾರಣ ನೀವೇ ಅತ್ತೆ. ಇಲ್ಲವಾ, ಇದಕ್ಕೆಲ್ಲ ಕಾರಣ ನಿನ್ನ ಓದೋ ಛಲ, ಆಟೆ. ನೀನ್ ನಮ್ಮ ಮನೆ ಸೊಸೆಯಾಗಿ ಬಂದಾಗ ನಾನು ನಿನ್ನ ಪಾಪ ಮಾಡ್ಕೊಂಡಿದ್ದು, ನಿನ್ನ ಬೈದಿದ್ದು, ಅದನ್ನೆಲ್ಲ ಈಗ ನೆನೆಸ್ಕೊಂಡ್ರೆ ನಾನು ಹಂಗೆಲ್ಲ ನಡ್ಕೋಬಾರ್ದಿತ್ತೇನೋ ಅಂತ ಅನ್ಸ್ತಾ ಇದ್ದೆ. ನೀವ್ ಹಾಗೆ ನಡ್ಕೊಳ್ಳೋದಕ್ ನಾನೇ ಕಾರಣ ಅಲ್ವಾ ಅತ್ತೆ? ನಾನು ನಿಮ್ಮೇಲೆ ಕೂಗಾಡ್ಬಾರ್ದಿತ್ತು, ನಂದು ತಪ್ಪಿದೆ. ನನ್ನ ಮಗ ನಂತವ ಸುಳ್ಯೋಳಿ ನೀನನ್ ಪಿರುತಿ ಮಾಡಿ ಲಗ್ನ ಆಗಿದೆ ತ್ಯಪ್ಪು ಅನ್ನೋದು ನನ್ನ ಮನ್ಸ್ನಾಗೆ ಗಟ್ಟಿಯಾಗಿ ಕುಂತ್ಕೊಂಡ್ಬಿಟ್ಟಿತ್ತು ಸ್ನೇಹ. ಏನ್ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಯೋನಿಲ್ಲವಾ, ನಿನ್ ಜಾಗದಾಗೆ ನಾನು ಇದ್ದಿದ್ರೆ ಯೋನ್ ಮಾಡಿರ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ. ಬಹುಶಃ ನಿನ್ನಂಗೆ ನಾನು ಬ್ಯಾರೆ ಮನೆಗೆ ಹೋಗಿದ್ದಿದ್ರೆ ನಿನ್ನಾಗೆ ನಡ್ಕತ್ತಿದ್ನೇನೋ, ನಿನ್ನಂಗೆ ಕೂಗಾಡ್ತಿದ್ನೇನೋ. ನೀವೇನೋ ಕೂಗಾಡ್ತಿದ್ರಿ, ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ನಾಲ್ಕು ಬಾರ್ಸೆ ಬಿಡ್ತಿದ್ದೆ ಅನ್ಸತ್ತೆ. ಯೋಟಿ ಚಿತ್ರ ಅಲ್ವೇ? ನಾವ್ ಒಬ್ರು ಜಾಗದಾಗೆ ಇನ್ನೊಬ್ರು ಹೋಗಿ ನಿಂತಾಗ್ಲೆ ಬ್ಯಾರೆ ದೃಷ್ಟಿಕೋನದಿಂದ ನಮಗೂ ನೋಡಕ್ಕಾಗೋದು ಅಲ್ವೇ? ಆದ್ರೂ ಅತ್ತೆ ಮಾತಾಡಬೇಡ.
ಹೆಚ್ಚಿಗೆ ಮಾತಾಡಿದ್ರೆ ಪರೀಕ್ಷೆಗೆ ಓದಿರೋದೆಲ್ಲ ಮರ್ತೋಯ್ತದಂತೆ ಅದಕ್ಕೆ ಹಿಂದೆ ಸೀಟಾಗೆ ಪುಸ್ತಕ ಐತೆ ತಕ. ಪರೀಕ್ಷೆಗೆ ಹೋಗೋ ಗಂಟ ಕಣ್ಣಾಡಿಸ್ತಾ ಇರು. ಅತ್ತೆ ನಾನು ಓದೋದೆಲ್ಲ ಮುಗ್ದಿದೆ, ಇನ್ನೇನ್ ಪರೀಕ್ಷೆ ಬರೀಬೇಕು ಅಷ್ಟೆ. ಹಂಗಲ್ಲವ, ಕೊನೆಯ ಗಳಿಗೆನಾಗಿ ಓದಿರೋದೇ ಸಂದೆ ಗೆಪ್ತಿರ್ತೈತಂತೆ, ಅದಕ್ಕೆ ಓದ್ಕ. ಅದು ನಿಜಾನೇ, ಒಂದ್ಸಲ ರಿವೈಸ್ ಮಾಡ್ಬಿಡ್ತೀನಿ. ಅವ್ವ, ಈ ಪುಟ್ಟಕ್ಕ ಯಾವಾಗ ಬಂದ್ರೂ ತನ್ನ ಕಷ್ಟ ಹೇಳ್ಕೊಳಕ್ಕೆ ಬತ್ತಾಳೆ ಅಂತ ಬೇಸರ ಮಾಡ್ಕೋಬೇಡ. ಈ ಕಿತ ನಾನು ಕಷ್ಟ ಹೇಳ್ಕೊಳಕ್ ಬಂದಿಲ್ಲವ್ವ, ಸಿಹಿ ಹಂಚ್ಕೊಳಕ್ ಬಂದಿದ್ದೀನಿ. ನಿಂಗೆ ಮೊದಲು ಸಿಹಿ ಕೊಟ್ಬಿಟ್ಟು ಆಮ್ಯಾಗ ಮಾತು ಶುರು ಮಾಡ್ಕೊಂತೀನಿ. ಅವ್ವ, ನಮ್ಮ ಸ್ನೇಹ ಮುಂಗೋಪಿ ಹಠಮಾರಿ, ಅವಳ ಜೀವನ ಸರಿ ಹೋಗೋಕ್ಕಿಲ್ಲ, ಅವಳ ಗುಣನ ಅವಳು ಬದಲು ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊಂಬಿಟ್ಟಿದ್ದೆ. ಆದ್ರೆ ಈಗ ಅವಳು ಯೋಟ್ ಬದಲಾಗವಳೆ ಗೊತ್ತಾ? ಸ್ವತಃ ಬಂಗಾರಮ್ಮವ್ರೆ ಸ್ನೇಹ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಬದಲಾಗ್ಬಿಟ್ಟವಳೆ. ಇದಕ್ಕೆಲ್ಲ ಕಾರಣ ನೀನೇ ತಾಯಿ. ಎರಡನೇ ಮಗಿನೂ ಎಣ್ಣೆ ಹುಟ್ಟಿದಾಗ ಜನಗಳೆಲ್ಲ ನನ್ನ ಜರಿಯೋಕ್ಕೆ ಶುರು ಮಾಡಿದ್ರು. ಆಗ ನಂಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಗ ನನಗೆ ನೆನಪಾಗಿತ್ತು ನೀನೇ. ಹಸಿ ಮೈ ಬಾಣ್ತಿ ಮೈಲಿಗೆ ಸೂತ್ಕ ಅನ್ನೋದು ನೋಡದೆ ಹುಟ್ಟಿದ ಮಗಿನ ತಕ್ಕ ಬಂದು ನಿನ್ನ ಮುಂದೆ ಇಟ್ಟೆ. ಇದು ನನ್ನ ಕೂಸಲ್ಲವ, ನಿನ್ನ ಕೂಸು ಅಂತ ಕೇಳ್ಕೊಂಡೆ. ಆ ಮಗ ಅವಳ ಜೀವನದ ಕನಸನ್ನ ಈಡೇರಿಸ್ಕೊಳ್ಳೋಕ್ಕೆ ಶಾನ ಹೋರಾಟ ಮಾಡಿ ಮಾಡಿ ಸೋತದ್ದು. ಆದರೆ ಇವತ್ತು ಅವ್ರ ಅತ್ತೆ ಜೊತೆಯಾಗಿ ಹೋಗಿ ಪರೀಕ್ಷೆ ಬರೀತಾವಳೆ. ಅವಳ ಪರೀಕ್ಷೆ ಸಂದಾಗ ಬರೆಯಂಗೆ ಆಶೀರ್ವಾದ ಮಾಡವ. ಅವಳ ಪರೀಕ್ಷೆ ಬರ್ತಿದ್ದಂಗೆ ನೀನು ಕರ್ಕ ಬರ್ತೀನಿ. ಅಯ್ಯೋ, ನೀನು ಓದ್ಕ.